ಮೈಂಡಲ್ಲಿ ಹಿಡ್ಕೊಂಡು ಮೋಸ್ಟ್ಲಿ ಇವತ್ತು ಖಾಲಿ ಇರುತ್ತೆ ಅಂತ ಒಂದು ಲೆಕ್ಕಾಚಾರ ಹಾಕಿದ್ದೀನಿ. ನನ್ನ ಲೆಕ್ಕಾಚಾರ ಎಷ್ಟು ಮಾತ್ರ ಕರೆಕ್ಟ್ ಆಗುತ್ತೆ ಎಷ್ಟು ಮಾತ್ರ ರಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನಾನು ಧರ್ಮಸ್ಥಳ ಏನು ಅಂದ್ಕೊಂಡಿದ್ದೆ, ಏನೋ ಧರ್ಮಸ್ಥಳ ಕ್ಯೂ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು, ಇದು ಧರ್ಮಸ್ಥಳ ಕ್ಯೂ ಕಮ್ಮಿ ಇರೋದು. ಅಲ್ಲಿಂದ ಶುರುವಾಗಿದೆ ಗುರು ಧರ್ಮಸ್ಥಳ ಕ್ಯೂ. ಇದು ಬಾಕ್ಲಾಕೋ, ಯಾವ ಸೌಂಡ್ ಮಾಡ್ತೀರೋ ಸೈಲೆಂಟಾಗಿ ಈಗ ಹಾಕಿದಾಯಿತು. ಈ ಕತ್ಲೆ ಗುಹೆಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬ್ರೋ ಎಲ್ಲಿಗೆ ಪಯಣ? ಧರ್ಮಸ್ಥಳಕ್ಕ. ಯಾವ ಖುಷಿಗೆ ಸಡನ್ನಾಗಿ? ಸೊ ಗಾಯ್ಸ್ ನೋಡ್ಬೋದು, ಇವಾಗ ಟೈಮ್ ಬಂದ್ಬಿಟ್ಟು 4:06. ಅಲ್ಲಿಂದ ಬಂದು ಆ ಕಾರ್ನ ಪಾರ್ಕ್ ಮಾಡಿ ಹಂಗೆ ನಮ್ಮ ಉದಯನೇ ತಗೊಂಡು ನಾವು ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ. ಆ ಧರ್ಮಸ್ಥಳ ನಾನು ಎಷ್ಟು ಅಂದ್ಕೊಂಡೆ ಅಂತಂದರೆ ಹೋಗ್ಬೇಕು ಅಂತ ಅಂದ್ಬಿಟ್ಟು, ಈ ನಡುವೆ ಎಲ್ಲ ಹಂಪ ಐತೆ, ಈ ಹಂಪ ಅದನ್ನೇ ಹೇಳೋದು ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ಸರಿ ಹೆಂಗಸಿನ ಹಂಪಾಗ ಧರ್ಮಸ್ಥಳಕ್ಕೆ ಒಂದು 2 ಸಲ 3 ಸಲ ಅಂದ್ಕೊಂಡಿದ್ದು. ಪ್ರಯಾಗ್ರಾಜ್ಗೆ ಹೋಗೋಕ್ಕೂ ಮುಂಚೆನೇ ಒಂದು ಸಲ ಹೋಗಿ ಬರಬೇಕು ಅಂತ. ಪ್ರಯಾಗ್ರಾಜಲ್ಲೂ ಅವಾಗೂ ಬಂದು ಆ ಟಾಪಿಕ್ ಹೋಗಬೇಕು ಅಂತ. ಬಟ್ ನಮ್ಮ ಮಾವ ಅವರು ನಾನು ಬರೋಕ್ಕೂ ಮುಂಚೆನೇ ಹೋಗ್ಬಿಟ್ರು. ಸೊ 2-3 ಸಲ ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಅದು ಏನು ನಮ್ಮ ಅಮ್ಮ ಹೋಗಿ ಬಂದರು, ನಮ್ಮ ಮಾವ ಅವ್ರು ಹೋಗಿ ಬಂದರು ಜೊತೆಗೇನೆ. ಅವಾಗೆಲ್ಲ ಹೋಗೋಕ್ಕಾಗಿಲ್ಲ. ಬಟ್ ನಾನು ಹೋಗ್ಬೇಕು ಅಂತ ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ. ಅನ್ಕೊಂಡಿರೋ ಏನೋ ಸಿಚುವೇಶನ್ಸ್ ಬರುತ್ತೆ ಗೊತ್ತಾ, ಆವಾಗ ನಾವು ಧರ್ಮಸ್ಥಳಕ್ಕೆ ಹೋಗೋಕ್ಕಾಗೋದು. ಅದೊಂದು ಹೇಳ್ಬೇಕು ಅಂತಂದರೆ ನೋಡ್ರಿ, ನಮ್ಮ ಬೆಂಗಳೂರು ಬೆಳಗ್ಗೆ 4 ಗಂಟೆ ಆದ್ರೂ ಯಾವ ಪಾರ್ಟಿ ಗಾಡಿಗಳವೆ, ಬಟ್ ಎಲ್ಲೋ ಬಡೋರೆ ಗುರು. ಸೀರಿಯಸ್ ಆಗಿ ಬೆಳಗ್ಗೆನೇ ಎದ್ದು ಡ್ಯೂಟಿಗೆ ಬಂದುಬಿಟ್ಟಿರ್ತಾರೆ. ದುಡಿಯೋದಂದರೆ ಅವರು ರಾತ್ರಿ ಬೆಳಗ್ಗೆ ಅನ್ನೋದಿರಲ್ಲ. ಏನೋ ಶಿವರಾತ್ರಿ ಒಂದಿನ ಮಾತ್ರನೇ ಏನೋ ಜಾಗರಣೆ ಇರ್ತಾರೆ. ಬಟ್ ಎಲ್ಲೋ ಬಡೋರು ಡೈಲಿ ಶಿವರಾತ್ರಿನೇ, ಅವ್ರಿಗೆ ಡೈಲಿ ಜಾಗರಣೆನೇ. ಮೆಚ್ಚಬೇಕು ಸೀರಿಯಸ್ ಆಗಿ ಎಲ್ಲೋ ಬಡೋರ್ನ. ನಮ್ಮವನು ಜೋಶಲ್ಲ ಅವನೇ. ಏನು ಮಾಚಿನ, ಏನು ಜೋಶು ಇರ್ಲಿ ಹೇಳು. ಬೆಳಗ್ಗೆ ತಿನ್ಕೊಂಬಂದ ಇಷ್ಟೊತ್ತಿಗೆ 4:00 ಅಲ್ಲೆಲ್ಲಾದ್ರೂ ಫಸ್ಟ್ ಕಾಫಿಗೆ ಹಾಕೋ ಗುರು ನೀನು. ಟೀಗೆ ನಿಲ್ಸಿದ್ರಿ, ಹುಡುಗ ಫುಲ್ ಜೋಶಲ್ಲೇ ಇದ್ದೆ. ನಾವು ಪಟ ಅಂತ ಹೊಡ್ಕೊಂಬಿಟ್ಟ. ಒಂದು ಕಡೆ ನಿದ್ದೆ ಎಳಿತೈತೆ ಗುರು. ನಮಗೆ ಮೊದಲೇ ಸುಮ್ಮನೆ ಕುಂತ್ಕೊಳಕ್ಕೆ ಬರಲ್ಲ, ಸೈಡಲ್ಲಿ ಕುಂತ್ಕೊಂಡಿರ್ತೀನಿ, ನಿದ್ದೆ ಎಳಿತೈತೆ. ಅದಕ್ಕೆ ಒಂದು ಕಾಫಿ ಇಲ್ಲ ಟೀ ಹಾಕ್ಕೊಂಡು ಟೀ ಅಲ್ಲೇ ಕೋರ್ಮಂಗ್ಲ 7th ಕ್ರಾಸಿಗೆ ಬಂದ್ರಿ. ಕೋರ್ಮಂಗ್ಲಕ್ಕೆ ಬಂದರೆ ಒಂದು ಟೀ ಹಾಕ್ಕೊಂಡು ಹೋಗೋಣ ಬನ್ನಿ. ಬ್ರೋ ಏನು ಹೇಳ್ತೀರಾ? 4 ಗಂಟೆಯಲ್ಲಿ ಕಾಫಿ ಕುಡಿತಾ ಇದ್ದೀರಿ, ಕೋಲ್ಡ್ಗೆ. ಚಳಿ ಅದರ್ತೈತೆ ಗುರು ಸೀರಿಯಸ್ ಆಗಿ. ಬಟ್ ಇನ್ನು ಬೇಸಿಗೆಗಾಲ ಶುರು ಆಗೈತೆ. ಶಿವರಾತ್ರಿ ಇವತ್ತು ಮುಗೀತು, ಇವತ್ತಿಂದ ಬೇಸಿಗೆ ಕಾಲ ಸ್ಟಾರ್ಟು. ಬಟ್ ಸ್ಟಿಲ್ಲು ಈ ಪಾಟಿ ಚಳಿ ಐತಲ್ಲ ಸ್ವಾಮಿ. ಸೊ ಏನು ಟೇಸ್ಟ್ ಗುಡ್. ನಾನು ಸೌಂಡ್ ಅಂತ ಹೇಳಕ್ಕೆ ಬಂದೆ. ಸೊ ಟೇಸ್ಟ್ ಗುಡ್. ಸೊ ನಾವಿವಾಗ ಹಾಸನ್ ಬಿಟ್ಟಿದ್ದೀವಿ, ಸಕಲೇಶ್ಪುರ ಹತ್ತತ್ರ ಬರ್ತಾ ಇದ್ದೀರಿ. ನಾನು ರಾತ್ರಿ ನಿದ್ದೆ ಮಾಡಿದ್ದಿಲ್ಲ. ಸೊ ಕುಣಿಗಲ್ವರೆಗೂ ಓಡಿಸ್ಬಿಟ್ಟು ಅವನು ನಮ್ಮ ಉದಯನ ಕೊಟ್ಟೆ. ಅಲ್ಲಿಂದ ಅವನು ಶುರು ಮಾಡ್ಕೊಂಡ. ಅಣ್ಣ ರೋಡ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಸೈ ಅಂತ ಹೊಡ್ಕೊಂಬಂದ್ಬಿಟ್ಟವನೇ. ಬೈ 8 ಎಲ್ಲ ನಾವು ಏನೋ 8:30 ಆಗ್ತಾ ಬಂತು. ಆಲ್ರೆಡಿ ಸಕಲೇಶ್ಪುರ ಹತ್ತತ್ರ ಇದೆ. ಇನ್ನೊಂದು 10-20 ಕಿಲೋಮೀಟ್ರ್ ಸಕಲೇಶ್ಪುರ. ಬಟ್ ಸ್ಟಿಲ್ ಯಾಕೋ ನನ್ನ ಕಣ್ಣುಗಳು ಉರಿತಾ ಇದೆ ಗುರು, ನೋಡ್ಬೋದು. ಇಲ್ಲಿಂದ ಧರ್ಮಸ್ಥಳ ಇನ್ನೊಂದು 100 ಕಿಲೋಮೀಟ್ರ್, 100 ಚಿಲ್ಲರೆ ಏನೋ ಐತೆ. ಇನ್ನೊಂದು 2 ಅವರ್ ಹೋಗ್ಬಿಡ್ತೀರಾ ಚಾರ್ಮಡಿ ಘಾಟ್ಸ್ ಮೇಲೆ ಎತ್ಕೊಂಡ್ರೆ. ಚಾರ್ಮಡಿ ಘಾಟ್ಸ್ ಮೇಲೆ ನೋಡಿದ್ರೆ 2-2.5 ಅವರು. ಇದು ಶಿರ್ಡಿ ಘಾಟು ಪ್ರತಿ ಸಲ ಈ ನಡುವೆ ಬಂದಾಗೆಲ್ಲ ಶಿರ್ಡಿ ಘಾಟೇ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಸಲ ಶಿರ್ಡಿ ಘಾಟ್ ಬೇಡ, ಚಾರ್ಮಡಿ ಘಾಟ್ಸ್ ಹೋಗೋಣ ಅಂತ ಅಂದ್ಬಿಟ್ಟು. ಚಾರ್ಮಡಿ ಘಾಟ್ಸ್ ಒಂಥರ ಚೆನ್ನಾಗಿರುತ್ತೆ ಬೈಕರ್ಸ್ಗೆ ಮತ್ತು ಕಾರ್ ಇದಕ್ಕೆಲ್ಲ. ಅದಕ್ಕೆ ಚಾರ್ಮಡಿ ಘಾಟ್ಸ್ ಹೊಡೆಯೋಣ ಅಂತ. ಸೊ ಟಿಫನ್ನು ಆಯಿತು, ಲೈಟಾಗಿ ಹಾಸನಲ್ಲಿ ಟಿಫನ್ ಮಾಡ್ಕೊಂಡ್ವಿ. ನನಗೆ ಗೊತ್ತಂಗೆ ಜನ ಕಮ್ಮಿ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ಕಡೆಯಿಂದ ಪ್ರಯಾಗ್ರಾಜ್ದು ಲಾಸ್ಟ್ ಡೇ ಬೇರೆ, ಮತ್ತು ನಿನ್ನೆ ಏನೋ ಮೇನ್ ದಿನ ಆಗಿತ್ತು. ಅದಕ್ಕೆ ಆಲ್ಮೋಸ್ಟ್ ಯಾರು ಹೋಗಿರಲ್ಲ, ಅಲ್ಲಿ ಹೋಗ್ಬಿಟ್ಟಿರ್ತಾರೆ.
ಮತ್ತು ಇನ್ನೊಂದು ನೆನ್ನೆ ಶಿವರಾತ್ರಿ ಇದ್ದಿದ್ದಕ್ಕೆ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗೋರು ಇರೋರೆಲ್ಲ ನೆನ್ನೆನೇ ಧರ್ಮಸ್ಥಳ ಹೋಗ್ಬಿಟ್ಟಿರ್ತಾರೆ. ಅಂದರೆ ಧರ್ಮಸ್ಥಳ ನೋಡ್ಕೊಂಡು ಮನೆಗೆ ರಿಟರ್ನ್ ಬರೋರು ಇರ್ತಾರೆ. ಮತ್ತು ನೆನ್ನೆ ಧರ್ಮಸ್ಥಳ ರೀಚ್ ಆಗಿರೋರು 90% ಏನು ಧರ್ಮಸ್ಥಳ ನೆನ್ನೆ ರೀಚ್ ಆಗಿಬಿಟ್ಟಿರ್ತಾರೆ. ಸೊ ಅದನ್ನು ಮೈಂಡಲ್ಲಿ ಹಿಡ್ಕೊಂಡು ಮೋಸ್ಟ್ಲಿ ಇವತ್ತು ಖಾಲಿ ಇರುತ್ತೆ ಅಂತ ಒಂದು ಲೆಕ್ಕಾಚಾರ ಹಾಕಿದ್ದೀನಿ. ನನ್ನ ಲೆಕ್ಕಾಚಾರ ಎಷ್ಟು ಮಾತ್ರ ಕರೆಕ್ಟ್ ಆಗುತ್ತೆ, ಎಷ್ಟು ಮಾತ್ರ ರಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತವರೆಗೂ ಹಾಕಿದ್ಮೇಲೆ ಏನಾಗಿಲ್ಲ, ನೋಡೋಣ. ಇವಾಗ ಒಂದೇ ರೋಡ್ ನಿನಗೆಲ್ಲೂ ಏನು ಹೇಳು, ಇದರಿಂದ ಹೈವೇಯಿಂದ ಸೈಡಿಗೆ ಎಳಿಬೇಡ. ಸಕಲೇಶ್ಪುರ ಹೈವೇನ ಇದು, ಎಲ್ಲ ಸಿಮೆಂಟ್ ರೋಡ್ಗಳಲ್ಲಿ ಕಟ್ಬಿಟ್ಟವ್ರು ಹೈವೇನ. ಇದೇ ಬಾಳ್ಕೆ ಬರೋದು ಅನ್ನೋಕ್ಕಿಂತ ಗ್ರಿಪ್ಗಳಿರಲ್ಲ. ಮಳೆ ಬಿದ್ದಾಗ ಏನಾದರೂ ಒಂಚೂರು ಆಯಿಲ್ ಕಂಟೆಂಟ್ ಬಿದ್ದಾಗ ಸೈಡ್ಗೆ ಹಾಕ್ಬಿಡುತ್ತೆ ಕಾರ್ನ. ಒಳ್ಳೆ ಲಾಸ್ಟ್ ಟೈಮ್ನು ಅದೇನಾದ್ರು ಗಂಡ ಹೆಂಡ್ತಿ ರೈಡ್ ಆಗಿತ್ತು. ಈ ಸಲ ಒಳ್ಳೆ ಗಂಡ ಹೆಂಡ್ತಿ ರೈಡ್ ಮಾಡ್ತಾ ಇದ್ದೀರಿ. ಸೊ ಅಷ್ಟೇ ಕಣ್ಣೂರಿದ್ರು ಗಾಡಿ ಮೇಲೆ ಕಾರ್ ಮೇಲೆ ಕುಂತ್ಕೊಂಡ್ರೆ ಅದು ಒಂಥರ ಲೆಕ್ಕಾಚಾರ ಇರಲ್ಲ. ಯಾಕಂದರೆ ಟು ಬಿ ಫ್ರ್ಯಾಂಕ್, ಕುಣಿಗಲ್ಲು ಬಿಟ್ಟು ಚನ್ನರಾಯಪಟ್ಟಣ ಹತ್ತತ್ರವರೆಗೂ ಬಂದ್ಬಿಟ್ಟಿದ್ದೆ ಏನೋ ಚೇಂಜ್ ಆಗೋಕೆ ಹೋದಾಗ. ಹತ್ತತ್ರ ಒಂದು 70 to 80 ಕಿಲೋಮೀಟರ್ಸ್ ಏನೋ ಬಂದ್ಬಿಟ್ಟಿದ್ರಿ ನಾವು. ಖಾಲಿ ಒಂದು ಕಾಲ್ ಅವರ್ಗೆಲ್ಲ ಬಂದ್ಬಿಟ್ಟಿದ್ದೀರಿ. ನಾನು ಬಂದಮೇಲೆ 6 ಗಂಟೆಗೆ ನಾವು ಇದ್ದು ಆಲ್ಮೋಸ್ಟ್ ಆಲು ಎಲ್ಲಿ ಪಾರ್ಲೆಟಲ್ಲಿ ಇದ್ದಿದ್ದು 6 ಗಂಟೆ ಹತ್ತತ್ರ. 7 ಗಂಟೆ 7 ಕಾಲಕ್ಕೆ ನಾನು ಅವ್ನು ಕಾರ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಚನ್ನರಾಯಪಟ್ಟಣ ಇನ್ನೊಂದು 5-10 ಕಿಲೋಮೀಟ್ರ್ ಐತೆ ಅಷ್ಟೇ. ಹೆಂಗರು ಓಡಿಸ್ಕೊಂಬಂದ, ನಾನು ಸೀರಿಯಸ್ ಆಗಿ ನಾನೇ ಓಡಿಸಿದ್ದು ಅಂತ ಅನಿಸ್ತು. ಅವಾಗ ಅನಿಸ್ತು ಒಂಚೂರು ಯಾಕೋ ನಿದ್ದೆ ಮಂಕಲ್ಲಿದ್ದೆ ಅಂದ್ಬಿಟ್ಟು ಅದಕ್ಕೆ ಅವನು ಕೊಟ್ಬಿಟ್ಟೆ, ಬೇಡ ನೀನು ಓಡಿಸ್ಕೊ, ನಾನು ಒಂದು ಸ್ಲೀಪ್ ಹಾಕ್ಕೊತೀನಿ ಅಂತ ಅಂದ್ಬಿಟ್ಟು. ಆಯಿತು, ಒಂದು ಸ್ಲೀಪ್ ಆಗಿದೆ. ಬಟ್ ನನಗೆ ಮೋಸ್ಟ್ಲಿ ತಲೆ ನೋವ್ತೈತೆ, ಅದಕ್ಕೇನಾದರೂ ಕಣ್ಣು ಉರಿತೈತಾ ಇಲ್ಲ ಅಂತ ಗೊತ್ತಿಲ್ಲ. ನಿದ್ದೆ ಬರ್ತಾ ಇಲ್ಲ, ಬಟ್ ಕಣ್ಣು ಉರಿತೈತೆ. ನೋಡೋಣ ಬನ್ನಿರಿ. ಅವೆಲ್ಲ ಎಷ್ಟು ಮಾತ್ರ ನಮಗೆ ಬಂಟ್ವಾಳನ ಸಿಗೋದು ನಮ್ಮ ಸೆಂಟ್ರಲ್ಲಿ. ಬಂಟ್ವಾಳ ಅಲ್ಲ, ಅದು ನನಗೂ ಐಡಿಯಾ ಇಲ್ಲ. ಬಟ್ ಅದು ಏನು ಕುಕ್ಕೆಗೆ ಲೆಫ್ಟ್ ತಗೊತೀವಲ್ಲ ಶಿರ್ಡಿ ಘಾಟಿಂದ ಬಂದರೆ, ಆ ರೋಡಿಂದ ನೋಡ್ಬೋದು ಸಖತ್ತಾಗಿ ಮಾಡೋರು. ಸಿಮೆಂಟ್ ರೋಡ್ ಮಾತ್ರ ಒಂದೇ ಪ್ಲೈನ್ ಹೈವೇ ಥರ ಮಾಡಿಬಿಟ್ಟಿದ್ದಾರೆ. ಸೊ ಚೆನ್ನಾಗೈತೆ. ಘಾಟ್ ಸೆಕ್ಷನ್ ಬಿಟ್ಟ ಮೇಲೆ ಹಿಂಗೆಲ್ಲ ರೋಡ್ ಇತ್ತು ಅಂತಂದರೆ ಕಣ್ಣು ಮುಚ್ಕೊಂಡು ಏನು 4 ಅವರ್ 5 ಅವರ್ಗೆಲ್ಲ ಧರ್ಮಸ್ಥಳ ಬಂದ್ಬಿಡ್ಬೋದು ಬೆಂಗಳೂರಿಂದ. ಮೊದಲಿರೋ ಥರ ಆಗಿದ್ದರೆ ಆ ಘಾಟ್ ಸೆಕ್ಷನ್ಗಳಲ್ಲಿ ಕಷ್ಟ. ಬಟ್ ಇದು ಚೆನ್ನಾಗೈತೆ. ಈ ಪಾರ್ಟಿ ಸಿಮೆಂಟ್ ರೋಡೆಲ್ಲ ಇದ್ದರೆ ನೋಡಿ ಒಳ್ಳೆ ಹೈವೇ ಮಾಡ್ದಂಗೆ ಮಾಡಿಬಿಟ್ಟವ್ರೆ, ಡಬಲ್ ರೋಡು. ಬಟ್ ಏನು ಅಂತಂದರೆ ಆ ಸಕಲೇಶ್ಪುರದ ಹತ್ರ ಒಂಚೂರು ರೆಡಿ ಮಾಡಬೇಕು ಗುರು. ಸಕಲೇಶ್ಪುರದ ಹತ್ರ ರೆಡಿ ಆಗಿಬಿಡ್ತು ಅಂತಂದರೆ ಇವಾಗ ನಾವು ಹೆಂಗೆ ಹಾಸನಿಗೆ 1.5 hour 2 hours ಅಷ್ಟೇ ಹಾಸನ್ನು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 2.5 hours ಹಾಸನ ಹೊಡೆದ್ಬಿಡ್ಬೋದು. ನೋಡಿ ವ್ಯೂ ನೋಡಿ ಏನು ಸಾಕಾಗೈತೆ. ಇದಕ್ಕಿಂತ ಇವನ್ನ ಗುರು ಬನ್ನಿರಿ. ಏನೋ ಚಿಕ್ಕಮೈನು ಸಕಲೇಶ್ಪುರ ವೆಸ್ಟರ್ನ್ ಘಾಟ್ಸ್ಗೆ ಎಲ್ಲೆಲ್ಲೋ ಹೋಗ್ತೀರಾ, ಕೇರಳ ಅದು ಇದು ಅಂತ ಅಂದ್ಬಿಟ್ಟು. ನಮ್ಮ ಕರ್ನಾಟಕದ ಇಲ್ದಿರೋದನ್ನ ಕೇರಳದಲ್ಲ ಐತಾ ಹೇಳಿ. ಏನೋ ಅದನ್ನ ನೋಡ್ಸೋದಕ್ಕೆ ಒಬ್ಬ ಕರೆಕ್ಟಾಗಿರೋ ಪರ್ಸನ್ ನನ್ನ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಇಲ್ದಿರೋಂಥ ಪ್ಲೇಸು ಬೇರೆ ಎಲ್ಲೂ ಇಲ್ಲ ಗುರು. ಚಿಕ್ಕಮಂಗ್ಳೂರು ಎಂತೆಂಥ ಪ್ಲೇಸ್ಗಳೈತೆ ನೋಡಿ. ಇದು ಸೀರಿಯಸ್ ಆಗಿದೆ. ಘಾಟ್ ಸೆಕ್ಷನ್ ಅಂತಾರ, ಒಂದು ಜಮಾನದಲ್ಲಿ ಇದು ಘಾಟ್ ಸೆಕ್ಷನ್ನು. ಇವಾಗ ನೋಡ್ರಿ ಯಾವ ಪಾರ್ಟಿ ಹೈವೇ ಮಾಡವ್ರೆ ಅಂತ. ಬಟ್ ಆಗೈತೆ. ಅವನು ಇನ್ನೊಂದು ಫೀಲ್ ಆಗ್ತವನೆ, ಕೂದಲಿಲ್ಲ ತಲೆ ಮೇಲೆ ಅಂತ ಅಂದ್ಬಿಟ್ಟು ಅವಾಗಲೇ ಅಲ್ಲಿ ಫೋಟೋ ಹೊಡೆಯೋಣ ಅಂತ ನಿಲ್ಸಿದ್ರಿ. ಬೇಕಾದ್ರೆ ಫೋಟೋನ ಹಾಕ್ತೀನಿ ನೋಡ್ರಿ. ಅವ ಫುಲ್ ಫೀಲ್ ಆಗ್ತವನೆ, ಏನು ಗುರು ನನ್ನ ಕೂದಲು ಹಿಂಗೆ ಏನೋ ಕೂದಲಿಲ್ಲ ಅಂತ ಅಂದ್ಬಿಟ್ಟು ಅಂತ. ಏನು ಮಾಡೋಕ್ಕಾಗಲ್ಲ, ಅದೊಂದು ಟೈಮು ಎಲ್ಲರಿಗೂ. ಅದು ಏನಂತಾರೆ ಇರಲಿ, ಅವೆಲ್ಲ ಕಾಮನ್ ಇದ್ದಿದ್ದೆ. ನಾವು ಒಂದು ಜಮಾನ ತಿರುಪ್ತಿಗೆ ಹೋದಾಗೆಲ್ಲ ಗುಂಡೋಡ್ಸ್ಕೊಂಬಂದು ಕುಂತ್ಕೊಂಡಿದ್ರಿ. ಇವಾಗ ಅವ್ನು ಹೊಡ್ಸ್ಕೊಂಡವನಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸು. ಅದು ಬಿಟ್ಟರೆ ಧರ್ಮಸ್ಥಳ ಇನ್ನೊಂದು 30, ಮ್ಯಾಕ್ಸ್ ಟು ಮ್ಯಾಕ್ಸ್ 30. ಆ ಒಂದು ಇದು ಬರುತ್ತೆ ಗೊತ್ತಾ, ವೇಟು ಧರ್ಮಸ್ಥಳ ಅಂತ ಹಾಕ್ಬಿಟ್ಟು ಬೆಳ್ತಂಗಡಿ ಸಮಥಿಂಗ್ ಏನೋ ತೋರಿಸುತ್ತಲ್ಲ, ಅಲ್ಲಿವರೆಗೂ ಏನೋ ರೋಡ್ ಹೈವೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಈಚೆಗೆ ತಿರ್ಗಾ ಸಿಂಗಲ್ ರೋಡು, ಅದು ಫುಲ್ ಜಾರ್ ಸೋಡಾ ಅವು ಇವೆಲ್ಲ ಸಿಗುತ್ತಲ್ಲ. ಸೊ ಅಲ್ಲಿವರೆಗೂ ಅಲ್ಲಿಂದ ಸಿಂಗಲ್ ರೋಡು, ಅಲ್ಲಿವರೆಗೂ ಒಳ್ಳೆ ಹೈವೇ ಐತೆ ಮಾತ್ರ. ಈ ಥರ ಸ್ಟ್ರೆಚೆಲ್ಲ ಇತ್ತು ಅಂತಂದರೆ ಗಾಡಿಯಲ್ಲಿ ಆರಾಮಾಗಿ ಬರ್ಬೋದು ಗುರು. ಸೊ ಬೈಕರ್ಸ್ ಯಾರ್ಯಾರು ಏನೋ ನಾವು ಧರ್ಮಸ್ಥಳ ಗಾಡಿನಾಗ ಹೋಗ್ತೀನಿ ಅಂತ ಇದ್ದೀರೋ ನೋಡಿ, ಒಳ್ಳೆ ರೋಡ್ ಮಾಡಿದ್ದಾರೆ ನಿಮಗೋಸ್ಕರನೇ. ಸೊ ಸ್ಟ್ರೆಚ್ ಹೊಡೆಯೋರೆಲ್ಲ ಆರಾಮಾಗಿ ಕಣ್ಣು ಮುಚ್ಕೊಂಡು ಹೊಡಿಬೋದು. ಬಟ್ ನೀನು ಎಲ್ಲಿ ನಿಲ್ಸ್ತಿ ಅಲ್ಲಿ ಇರ್ತೀನಿ, ತಲೆನೇ ಕೆಡ್ಸ್ಕೊಂಡ್ಬಿಡ. ನೀನು ಇವಾಗ ಎಲ್ಲಿ ನಿಲ್ಸೋಗಿತ್ತೆ ಗಾಡಿ ಅಲ್ಲೇ ಇರೋದು. ಶಿವ ಯಾರಿಲ್ಲ ನೋಡು, ಖಾಲಿ ಹೊಡಿತಾರೆ ಜನ. ನೋಡ
ನಾನು ಧರ್ಮಸ್ಥಳ ಏನು ಅಂದ್ಕೊಂಡಿದ್ದೆ, ಏನೋ ಧರ್ಮಸ್ಥಳ ಕ್ಯೂ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು, ಇದು ಧರ್ಮಸ್ಥಳ ಕ್ಯೂ ಕಮ್ಮಿ ಇರೋದು. ಅಲ್ಲಿಂದ ಶುರುವಾಗಿದೆ ಗುರು ಧರ್ಮಸ್ಥಳ ಕ್ಯೂ ಭಯಂಕರ ಇದೆ. ನಾವು ಅಂದ್ಕೊಂಡಿರೋ ಥರ ಇಲ್ಲ, ಏನು ನಡೀತಾ ಇಲ್ಲ. ಸೊ ಅದೇ ಬೇಜಾರಲ್ಲಿ ದರ್ಶನ ಅಂತೂ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಕ್ಯೂ ಇದೆ. ಅದು ಏನು ಗುರು ಈ ಪಾರ್ಟಿ ನಿಂತ್ಕೊಂಡವ್ರೆ, ಎಷ್ಟೊತ್ತಾಗುತ್ತೆ ಮತ್ತೆ. ಒಳ್ಳೆ ಕತೆ ಆಯ್ತಲ್ಲ ದರ್ಶನ. ಇವಾಗ ಹಿಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದ್ದೀನಿ, ದರ್ಶನ ಮಾಡಲೇಬೇಕು. ದರ್ಶನ ಮಾಡಿದ್ರೆ ಈಚೆ ಎಲ್ಲ ಬರೋ ಇದಿಲ್ಲ. ಸೊ 200 ರೂಪಾಯಿ ಟಿಕೆಟ್ದು ನೋಡ್ರಿ ಇಲ್ಲಿ ಹಿಂಗೆ ತುಂಬೋರೆ ಅಂತ ಅಂದ್ಬಿಟ್ಟು. ನಾರ್ಮಲಾಗಿ 200 ರೂಪಾಯಿ ಟಿಕೆಟು ನಾವು ಇಲ್ಲಿಂದ ಹಿಂಗೆ ಎಂಟ್ರಿ ಕೊಟ್ಬಿಡ್ತಾ ಇದ್ವಿ. ಇದೆ ನೋಡ್ರಿ ಬೋರ್ಡು, ಈ ಬೋರ್ಡ್ಗೆ ಹಿಂಗೆ ಎಂಟ್ರಿ ಕೊಟ್ಬಿಡ್ತಾ ಇದ್ರಿ. ಬಟ್ ಅದನ್ನು ಕ್ಲೋಸ್ ಮಾಡಿ ಇಲ್ಲಿಂದ ಬಂದವ್ರೆ. ಸೊ ನಮಗೆ ದರ್ಶನ ಇವತ್ತು ದೇವರು ಭಾಗ್ಯ ಕೊಡ್ತಾನೆ ಇಲ್ಲೋ ಗೊತ್ತಿಲ್ವೇ. ಎಲ್ಲರೂ ಕರ್ಸ್ಕೊಂಡಿರೋ ನೀನು ದರ್ಶನ ಕೊಡಲ್ಲ ಅಂತಾನ. ಸೊ ದೇವಸ್ಥಾನನ ಹೊರಗಿಂದಾಗಲಿ ಒಳಗಿಂದಾಗಲಿ ನೋಡಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು. ಎಷ್ಟೋ ಜನ ಇಲ್ಲಿಗೆ ಬರಬೇಕು ಅಂತ ಅನ್ಕೊತಾರೆ, ಅಂದ್ಕೊಂಡಿರೋರು ಯಾರು ಇವತ್ತವರೆಗೂ ಬಂದಿಲ್ಲ. ಆ ದೇವರು, ಆ ಮಂಜುನಾಥ ಸ್ವಾಮಿನೇ ಏನಾದರೂ ನೀನು ಬರಬೇಕು ಇಲ್ಲಿಗೆ ಅಂತ ನಿನ್ನ ಕರ್ಸ್ಕೊಳೋ ಅಂತ ಏನೋ ಇದು ಮಾಡಿದಾಗೆ ನೀವು ಬರೋದಿಲ್ಲ. ಎಷ್ಟೋ ಜನ ಅಂದ್ಕೊಂಡು ಎಷ್ಟೋ ಸಾಹಸ ಮಾಡಿಬಿಡ್ತಾರೆ ಬರೋಣ ಅಂತ. ಅವ್ರು ಯಾರು ಇವತ್ತವರೆಗೂ ಇಲ್ಲಿವರೆಗೂ ಬಂದಿಲ್ಲ. ಆ ದೇವರು ಕರ್ಸ್ಕೊಬೇಕು ಅಂದಾಗೆ ನೀವು ಬರೋದು. ಸೊ ಅದನ್ನು ನಾನು ನಂಬಿದ್ದೀನಿ, ಯಾಕಂದರೆ ನಾನು ತುಂಬ ಸಲ ಅಂದ್ಕೊಂಡೆ ಬರೋಣ ಅಂತ, ಆಗಿಲ್ಲ. ಬಟ್ ಇವತ್ತು ದೇವರೇ ಕರ್ಸ್ಕೊಂಡಿದ್ದಾನೆ ನನಗೆ. ಸೊ ನೋಡಿ, ಇದು ಯಾವ್ದು ಗುರು ಸ್ಪೆಷಲ್ ಕ್ಯೂ. ಈ ಸ್ಪೆಷಲ್ ಕ್ಯೂ ತುಂಬ ಹೋಗ್ಬಿಡೈತೆ. ಸೊ ಮುಗೀತು ರಶ್ ಅಂತೂ. ನೀವು ನೋಡಿದ್ರಲ್ಲ ಯಾವ ಪಾರ್ಟಿ ರಶ್ ಇತ್ತು ಅಂತ ಅಂದ್ಬಿಟ್ಟು. VIP ಟಿಕೆಟ್ಗೆ ರಶ್ ಇತ್ತು. ಇನ್ನು 200 ರೂಪಾಯಿ ಟಿಕೆಟು ನಾನು ನೋಡಿದ್ರಿ ನೀವೇನು ಹೆಂಗಿತ್ತು ಅಂತ. ನಾರ್ಮಲ್ ದರ್ಶನ ಅಂತೂ ಅನ್ನದ ಕೊಡ್ತಾರಲ್ಲ, ಅನ್ನದಾನ, ಅಲ್ಲಿಂದಾನೆ ಅನ್ನದಾನ ಮಾಡೋ ಅಂತ, ಅಲ್ಲಿ ಸ್ಟಾರ್ಟಿಂಗಿಂದಾನೆ ಕ್ಯೂ ಇತ್ತು. ಅದನ್ನಂತೂ ನಾವು ಹಿಂದೆ ಬಾಯ್ ಫ್ರೆಂಡೋ ಗೊತ್ತಿಲ್ಲ, ಅವ್ನು ನನ್ನ ಗ್ರಹಿಸ್ಕೊಂಡು ನೋಡ್ತಾವನೆ. ಅಂದ್ಬಿಟ್ಟು ನೆನ್ನೆ ಜಾತ್ರೆ ಇರೋ ಕಾರಣಕ್ಕೆ ರಶ್ ತುಂಬ ಇತ್ತು. ಏನು ಅದೇ ನಿಧಾನಕ್ಕೆ ಬಿಡ್ತಾ ಇದ್ದಾರೆ ಇನ್ನೊಂದು. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ರಿ. ಬಟ್ ಸ್ಟಿಲ್ ಏನೋ ಒಂದು ಸಮಾಧಾನ, ಈ ಪ್ಲೇಸಿಗೆ ಬಂದಿದ್ದೀವಿ ಅಂತಂದರೆ ಏನೋ ಒಂದು ನಿರಾಳತೆ. ಎಲ್ಲಿ ಓಡ್ತಾ ಇದೀವಿ ಬ್ರೋ? ಮೂಡ್ಬಿದ್ರೆಗೆ ಹೋಗ್ತಾ ಇದ್ದೀವಿ ಆನ್ ಸಮ್ ಪರ್ಸ್ನಲ್ ವರ್ಕ್ಸ್. ವಿ ಆರ್ ಗೋಯಿಂಗ್ ಟು ಮೂಡ್ಬಿದ್ರೆ. ಇವಾಗೆಲ್ಲ ಸೈಕ್ ಆಗ್ಬಿಡ್ರಿ, ಎಲ್ಲ ನನ್ನ ಮಕ್ಕಳು ಧರ್ಮಸ್ಥಳ ಅಂದ್ಬಿಟ್ಟು ಹೇಳ್ತಾರೆ, ಮೂಡ್ಬಿದ್ರೆ ಹೇಳ್ತವ್ರೆ ಅಂತ. ಇದೇನು ಸೊಪ್ಪಣ್ಣ ಇದು? ಓಕೆ ಸಾಂಬಾರು ಮಾಡಕ್ಕ ಅದು? ನಾನು ಜ್ಯೂಸ್ಗೆ ಏನು ಹಾಕ್ಕೊಟ್ಬಿಡ್ತೀರಾ ಅಂದ್ಕೊಂಡೆ. ಈ ವೆದರ್ಗೆ ಕಬ್ನಾಲ್ಗೆ ಏನಂತೀರಾ? ಏನೋ ತಂಪಾಗಿರ್ಲಿ, ಹೊಟ್ಟೆ ಬಾಡಿ ತಂಪಾಗಿರ್ಲಿ ಅಂತ. ರಾಮಾಚಾರಿ ನೋಡಿದ್ರೆ ಏನೋ ರಾಮಾಚಾರಿ ಅಲ್ಲ ಅದು, ಕಬ್ನಾಲ್ ಕುಡಿದ್ರೆ ಈಟ್ ಅನ್ನೋದು ಯಾವ್ದ್ರಲ್ಲಿ? ಅಣ್ಣ ಅವರು ಭಯಂಕರ ಇಂಥವ್ರೆ ರಸನ, ಕಬ್ಬಿನ ರಸ. ಸೊ ಬಿಸಿಲು ಭಯಂಕರ ಐತೆ. ಆ ಬಿಸಿಲಲ್ಲಿ ಇದು ನನಗೂ ಇನ್ನೂ ಡೌಟಲ್ಲಿ ಐತೆ, ತಂಪ ಈಟ. ಆ ಮೂವಿಯಲ್ಲಿ ಏನು ಹೇಳಿದ್ರು? ಆ ಮೂವಿಯಲ್ಲಿ ಈಟ ಅಂತ ಹೇಳಿರೋದು ಅವನು. ಬಟ್ ಇದನ್ನ ತಂಪು ಅಂತಾರೆ ಇಲ್ಲ ಈಟ್ ಅಂತಾರೋ ಗೊತ್ತಿಲ್ಲ. ಕುಡಿತಾ ಇದ್ದೀವಿ, ನೋಡ್ಕೊಳೋಣ ಏನಾದರೂ ಆದರೆ.